ಡೈಲಿ ಸ್ಟಡಿ ಅಂತ ಏನಿರಲಿಲ್ಲ, ಬಟ್ ಐ ಯೂಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಬೆಟರ್. ಏನು ಪ್ರೆಷರೈಸ್ಡ್ ಇರಲಿಲ್ಲ, ತುಂಬ ಸ್ಟ್ರೆಸ್ ಫ್ರೀ ಎನ್ವಿರಾನ್ಮೆಂಟ್. ಏನೇ ಕೇಳಿದ್ರು ಎಲ್ಲದಕ್ಕೂ ಸಪೋರ್ಟ್ ಇರ್ತಿತ್ತು. ತುಂಬ ಹೋಮ್ಲಿ ಎನ್ವಿರಾನ್ಮೆಂಟ್ ಮತ್ತು ರೂರಲ್ ಏರಿಯಾದಲ್ಲಿ ಕಲ್ತ ಕಾರಣ ಅದು ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಅವಳಿಗೆ ಬೇಕಾದನ್ನು ಅವಳು ಅಚೀವ್ ಮಾಡಿದ್ದಾಳೆ. ಎಲ್ಲದರಲ್ಲೂ ನಮಗೇನು ಹೇಳಲಿಕ್ಕೆ ಅವಳು ಚಾನ್ಸೇ ಕೊಡ್ತಾ ಇರಲಿಲ್ಲ. ಮನೇಲಿ ತುಂಬ ಖುಷಿ, ಅಮ್ಮನಿಗೆ ಎಂತ ಹೆಲ್ಪ್ ಬೇಕಿದ್ರೂ ಮಾಡ್ತಾಳೆ. ಅವಳ ಹಾರ್ಡ್ ವರ್ಕ್ ಮತ್ತು ಅವಳ ಎಫರ್ಟ್ಸ್ ಫುಲ್ ಪೇ ಆಫ್ ಆಗಿದೆ ಈಗ. ಆತ್ಮೀಯ ವೀಕ್ಷಕರೇ ನಮಸ್ತೆ. PUC ಫಲಿತಾಂಶ ಪ್ರಕಟಗೊಂಡಿದೆ. ಸುಳ್ಯ ತಾಲೂಕಿನ ಮತ್ತು ಈ ಪರಿಸರದ ವಿದ್ಯಾಸಂಸ್ಥೆಗಳು ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದೆ. ಈ ಭಾಗದ ಅನೇಕ ವಿದ್ಯಾರ್ಥಿಗಳು ಕೂಡ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಗೊಂಡು ತಾಲೂಕಿನಲ್ಲಿ ಟಾಪರ್ಗಳಾಗಿದ್ದಾರೆ. ಅನೇಕರು ಜಿಲ್ಲಾ ಮಟ್ಟದಲ್ಲಿ ಕೂಡ ಟಾಪರ್ಗಳಾಗಿದ್ದಾರೆ. ನಾನು ಈಗ ಇರುವಂಥದ್ದು ಕೂತ್ಕುಂಜ ಗ್ರಾಮದ ಗಟ್ಟಿಗಾರಿನಲ್ಲಿ. ಇಲ್ಲಿಯ ಓರ್ವ ವಿದ್ಯಾರ್ಥಿನಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯದ ಕುಮಾರಸ್ವಾಮಿ ವಿದ್ಯಾಲಯದ ದ್ವಿತೀಯ PUC ವಿಜ್ಞಾನ ವಿಭಾಗದ ಸಂಹಿತಾ ಶಾಸ್ತ್ರಿ ಕೂಡ ಅತ್ಯುತ್ತಮ ಅಂಕಗಳೊಂದಿಗೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಸ್ಥಾನವನ್ನು ಪಡೆದಿದ್ದಾರೆ. ಬಹುಮುಖ ಪ್ರತಿಭೆಯ ವಿದ್ಯಾರ್ಥಿ ಸಂಹಿತಾ ಶಾಸ್ತ್ರಿ ನನ್ನ ಜೊತೆಗಿದ್ದಾರೆ. ಕಂಗ್ರಾಟ್ಸ್ ಸಂಹಿತಾ. ಥ್ಯಾಂಕ್ ಯು. ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ, ವೈಯಕ್ತಿಕ ಪರಿಚಯ. ನನ್ನ ಹೆಸರು ಸಂಹಿತಾ ಶಾಸ್ತ್ರೀಜಿ. ನನ್ನ ಮನೆ ಹೆಸರು ಗಟ್ಟಿಗಾರು. ಮತ್ತು ನಾವು ಫ್ಯಾಮಿಲಿ 4 ಮೆಂಬರ್ಸ್, ನಾನು, ಅಪ್ಪ, ಅಮ್ಮ, ಅಣ್ಣ. ನಾನು ಕಲ್ತಿದ್ದು ಫಸ್ಟ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಸ್ಕೂಲ್ ಪಂಜ. ನಾನು 2nd to 8th ಸ್ಟ್ಯಾಂಡರ್ಡ್ ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರಿಯಲ್ಲಿ ಕಲ್ತಿದ್ದೆ. ಆಮೇಲೆ 9th ಮತ್ತು 10th ಬ್ಲೆಸ್ಡ್ ಕುರಿಯಕೋಸ್ ಗುತ್ತಿಗಾರಲ್ಲಿ ಕಲಿತೆ. ಆಮೇಲೆ ಫಸ್ಟ್ PU ಆ್ಯಂಡ್ 2nd PUC ಕುಮಾರಸ್ವಾಮಿ ಸುಬ್ರಹ್ಮಣ್ಯದಲ್ಲಿ ಕಲಿತೆ. ಆ್ಯಂಡ್ ಇಷ್ಟು ಕಾಲೇಜ್ ಆ್ಯಂಡ್ ಸ್ಕೂಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕಲಿತ ಕಾರಣ ನನಗೆ ಗ್ರೋತ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಯಿತು. ಅಪ್ಪ ಅಮ್ಮನ ಹೆಸರು ಹೇಳಿ. ಅಪ್ಪ ನರೇಂದ್ರ ಶಾಸ್ತ್ರೀಜಿ ಗಟ್ಟಿಗಾರು, ಅಮ್ಮ ಶಶಿ GN ಶಾಸ್ತ್ರಿ, ಮತ್ತು ಅಪ್ಪ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಅಮ್ಮ ಹೌಸ್ ವೈಫ್. ಎಷ್ಟು ಮಾರ್ಕ್ಸ್ ಬಂದಿದೆ ಮತ್ತು ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಬಂದಿದೆ? ನನಗೆ ಓವರಾಲ್ ಸ್ಕೋರ್ 579 ಔಟ್ ಆಫ್ 600 ಆ್ಯಂಡ್ ಐ ಹ್ಯಾವ್ ಸ್ಕೋರ್ಡ್ 99 ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್. ಐ ಹ್ಯಾವ್ ಸ್ಕೋರ್ಡ್ 96 ಇನ್ ಫಿಸಿಕ್ಸ್, 95 ಇನ್ ಕೆಮಿಸ್ಟ್ರಿ, 95 ಇನ್ ಇಂಗ್ಲೀಷ್ ಆ್ಯಸ್ ವೆಲ್ ಆಸ್ ಹಿಂದಿ. ಅಷ್ಟು ನಿರೀಕ್ಷೆ ಮಾಡಿದ್ರಾ ಅಥವಾ ಜಾಸ್ತಿ ನಿರೀಕ್ಷೆ ಮಾಡಿದ್ರಾ? 580+ ಅಂತ ಇತ್ತು, ಬಟ್ ಸ್ಟಿಲ್ ನನ್ನ ಮೇನ್ ಗೋಲ್ ವಾಸ್ ಟು ಸ್ಕೋರ್ ಇನ್ 2nd PU ಎಕ್ಸಾಮ್. ನನ್ನ ಫ್ಯೂಚರ್ ಎಜುಕೇಷನ್ಗೆ ಅದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆ್ಯಂಡ್ ಐ ಆಮ್ ಹ್ಯಾಪಿ ದ್ಯಾಟ್ ಐ ಹ್ಯಾವ್ ಅಚೀವ್ಡ್ ದ್ಯಾಟ್. ಓಕೆ, ಏನು ಆಂಬಿಷನ್ ಇದೆ ಸಂಹಿತಾ? ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡಬೇಕಂತ ಇದೆ. ಓಕೆ, ಹೇಗೆ ಸ್ಟಡಿ ಮಾಡ್ತಾ ಇದ್ರಿ? ಸ್ಟಡಿ ಮೆಥಡ್ ಹೇಗೆ? ಡೈಲಿ ಸ್ಟಡಿ ಅಂತ ಏನಿರಲಿಲ್ಲ, ಬಟ್ ಐ ಯೂಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಬೆಟರ್. ಕ್ಲಾಸಲ್ಲಿ ಕರೆಕ್ಟಾಗಿ ಕ್ಲಾಸ್ ಕೇಳ್ತಿದ್ದೆ. ಆ್ಯಂಡ್ ತುಂಬ ಒಳ್ಳೆ ಟೀಚಿಂಗ್ ಫ್ಯಾಕಲ್ಟಿ ಇತ್ತು ನಮ್ಮ ಕಾಲೇಜಲ್ಲಿ. ಆ್ಯಂಡ್ ಏನೇ ಡೌಟ್ ಇದ್ದರೂ ಡೌಟ್ ಸಾಲ್ವ್ ಮಾಡ್ತಿದ್ರು. ಆ್ಯಂಡ್ ವಿ ಹ್ಯಾವ್ ಗಾಟ್ ದ ಬೆಸ್ಟ್ ಫ್ಯಾಕಲ್ಟಿ. ಆ್ಯಕ್ಚುಲಿ ಸಪೋರ್ಟ್ ಮಾಡ್ತಾ ಇದ್ರು, ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಡೈಲಿ ಟೆಸ್ಟ್ ಮಾಡ್ತಿದ್ರು ಅಥವಾ ಮಾಕ್ ಟೆಸ್ಟ್ ಇರ್ತಿತ್ತು. ಆ್ಯಂಡ್ ದ್ಯಾಟ್ ಹ್ಯಾಸ್ ಹೆಲ್ಪ್ ದ ಲಾಟ್ ಟು ಕಾನ್ಕರ್ ದ ಎಕ್ಸಾಮ್. ಓಕೆ, ಮನೆಯಲ್ಲಿ ಅಪ್ಪ ಅಮ್ಮ ತುಂಬ ಸಪೋರ್ಟಿವ್. ಏನೂ ಪ್ರೆಷರೈಸ್ಡ್ ಇರಲಿಲ್ಲ, ತುಂಬ ಸ್ಟ್ರೆಸ್ ಫ್ರೀ ಎನ್ವಿರಾನ್ಮೆಂಟ್. ಏನೇ ಕೇಳಿದ್ರು ಎಲ್ಲದಕ್ಕೂ ಸಪೋರ್ಟ್ ಇರ್ತಿತ್ತು. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಬೇರೆ ಆ್ಯಕ್ಟಿವಿಟೀಸಲ್ಲಿ ಏನಿದ್ರಿ? ನನಗೆ ನಾವೆಲ್ಸ್ ಓದೋದಂದರೆ ತುಂಬ ಇಷ್ಟ. ಆ್ಯಂಡ್ ಆ್ಯಂಕರಿಂಗ್ ಮತ್ತು ಹೋಸ್ಟಿಂಗ್ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ನನ್ನ ಆ್ಯನ್ಯುವಲ್ ಡೇ ಪ್ರೋಗ್ರಾಮನ್ನು ಕೂಡ ನನ್ನ ಸೀನಿಯರ್ ಜೊತೆ ನಾನು ಹೋಸ್ಟ್ ಮಾಡಿದ್ದೇನೆ. ಆ್ಯಂಡ್ ಐ ಆಲ್ವೇಸ್ ಲೈಕ್ಡ್ ಫೋಟೋಗ್ರಫಿ ಆ್ಯಂಡ್ ಎಡಿಟಿಂಗ್. ಅಪ್ಪನ ಹಾಗೆ? ಹೌದು. ಆ್ಯಂಡ್ ಡ್ಯಾನ್ಸ್ ಮತ್ತು ಸಿಂಗಿಂಗ್ ಮತ್ತು ಈ ಥರ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆ್ಯಂಡ್ ಇಂಟರ್ ಕಾಲೇಜ್ ಫೆಸ್ಟಲ್ಲಿ ಹೋಗಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಆ್ಯಂಡ್ ವಾನ್ ಪ್ರೈಸಸ್ ಇನ್ 2nd PUC ಅಲಾಟ್. ಓಕೆ, ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಾ ಇದ್ರಾ? ಇಲ್ಲ, ಹಾಗೇನಿಲ್ಲ, ಬಟ್ ಐ ಲೈಕ್ ಪರ್ಸ್ಯೂಡ್ ಬೋತ್ ಆಫ್ ದೆಮ್, ಡ್ಯಾನ್ಸಿಂಗ್ ಆ್ಯಂಡ್ ಸಿಂಗಿಂಗ್. ಟೋಟಲಿ ನಿಮ್ಮಂಥ ವಿದ್ಯಾರ್ಥಿಗಳಿಗೆ, ಇನ್ನು ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಏನು ನಿಮ್ಮ ಟಿಪ್ಸ್? ಅಕಾಡೆಮಿಕ್ಸ್ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಒಂದಕ್ಕೆ ಅಂತ ಫೋಕಸ್ ಮಾಡಬೇಡಿ, ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಒಂದು ಟಿಪ್. ಆ್ಯಂಡ್ ಕ್ಲಾಸಸ್ಸನ್ನು ಕರೆಕ್ಟಾಗಿ ಕೇಳ್ಕೊಳ್ಳಿ, ಕಾನ್ಸೆಪ್ಟನ್ನು ಬೆಟರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಷ್ಟೇ, ನಿಮಗೆ ಫೈನಲ್ ಎಕ್ಸಾಮಲ್ಲಿ ಯೂಸ್ ಆಗೋದು ಅದೇ. ಈ ಗಟ್ಟಿಗಾರು ಎನ್ನುವಂಥದ್ದು ತೀರಾ ಗ್ರಾಮೀಣ ಪ್ರದೇಶ, ಸುತ್ತಮುತ್ತ ಹಸಿರು, ತೋಟ, ತುಂಬ ದೂರ ನಡ್ಕೊಂಡು ಹೋಗಬೇಕು, ಈಗ ವೆಹಿಕಲ್ ಇರ್ಬೋದು. പക്ഷേ ಈ ಎಲ್ಲ ಪರಿಸರ ನಿಮ್ಮನ್ನು ಹೇಗೆ ಪ್ರಭಾವಿಸಿದೆ? ಸ್ಟ್ರೆಸ್ ಫ್ರೀ ಎನ್ವಿರಾನ್ಮೆಂಟ್ ಅಂತ ಹೇಳಿದೆ. ಅದಕ್ಕೆ ಏನು ಕೂಡ ಒತ್ತಡ ಎಲ್ಲಿಂದ ಕೂಡ ಇರಲಿಲ್ಲ. ಆ್ಯಂಡ್ ತುಂಬ ಹೋಮ್ಲಿ ಎನ್ವಿರಾನ್ಮೆಂಟ್ ಮತ್ತು ರೂರಲ್ ಏರಿಯಾದಲ್ಲಿ ಕಲಿತ ಕಾರಣ ಅದು ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ವೀಕ್ಷಕರೇ, ಸಂಹಿತಾ ಅವರ ಮಾತುಗಳನ್ನು ಕೇಳಿದ್ದೀರಿ. ಸಂಹಿತಾ ಅವರ ಪೋಷಕರು ನಮ್ಮ ಜೊತೆಗಿದ್ದಾರೆ. ನರೇಂದ್ರ ಶಾಸ್ತ್ರಿಯವರು ಫೋಟೋಗ್ರಾಫರ್ ಆಗಿ ಸಾಕಷ್ಟು ಕೆಲಸವನ್ನು, ವೃತ್ತಿ ನೈಪುಣ್ಯತೆಯನ್ನು ಸಾಧಿಸಿದವರು. ಈಗ ಕೃಷಿಕರಾಗಿದ್ದಾರೆ. ಅವರ ಮನೆಯವರು ಕೂಡ ಇದ್ದಾರೆ, ಶಿಕ್ಷಕ ಇದ್ದಾರೆ. ಅದೇ ರೀತಿ ಪುತ್ರ ಸ್ನೇಹಿತ್. ಮಗ ಏನು ಮಾಡ್ತಾ ಇದ್ದಾರೆ? ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಮಗಳ ಸಾಧನೆ ಬಗ್ಗೆ ಏನು ಹೇಳ್ತೀವಿ ನರೇಂದ್ರಣ್ಣ? ಅವಳಿಗೆ ಬೇಕಾದನ್ನು ಅವಳು ಅಚೀವ್ ಮಾಡಿದ್ದಾಳೆ. ಎಲ್ಲದರಲ್ಲೂ ನಮಗೇನು ಹೇಳಲಿಕ್ಕೆ ಅವಳು ಚಾನ್ಸೇ ಕೊಡ್ತಾ ಇರಲಿಲ್ಲ.
ಅಚೀವ್ ಮಾಡಿದ್ದಾಳೆ. ಅವಳ ಫ್ಯೂಚರಿಗೆ ಏನು ಬೇಕೋ ಅದಕ್ಕೆ ಬೇಕಾಗಿ ಅವಳು ಅಚೀವ್ ಮಾಡಿದ್ದಾಳೆ ಏನೋ ಒಂದು ಗುರಿಯನ್ನು ಇಟ್ಟುಕೊಂಡಿದ್ದಾರೆ, ನೀವು ಕೂಡ ಅದಕ್ಕೆ ಸಪೋರ್ಟ್ ಅಲ್ವಾ? ಹೌದು, ಖಂಡಿತ. ಶಿಕ್ಷಕ ಅದೇ ಮಗಳು ಅಷ್ಟು ಸ್ಕೋರ್ ಮಾಡಿದಾಳೆ, ನಮಗೆ ಖುಷಿ, ಅವಳ ಖುಷಿ ನಮಗೆ ಕೂಡ ಖುಷಿ. ಹಾಗೆ ನಾವು ಮನೇಲಿ ತುಂಬ ಸಪೋರ್ಟ್, ಎಂತ ಅವಳಿಗೆ ಎಂತ ಬೇಕು ಅದು ನನ್ನ ಕೆಲಸ, ನನ್ನ ಅಡಿಗೆ ಅದು ಇದು ಎಂತ ಇದ್ರು ನಾನು ಹೇಗಿರ್ತಾರೆ ಮನೆಯಲ್ಲಿ? ಅದೇ ಮನೇಲಿ ತುಂಬ ಖುಷಿ. ಅಮ್ಮನಿಗೆ ಎಂತ ಹೆಲ್ಪ್ ಬೇಕಿದ್ರು ಮಾಡ್ತಾಳೆ, ಮತ್ತು ಅವಳ ಕೆಲಸ ಅವಳು ದಿನನಿತ್ಯದ್ದು ಅವಳೇ ಮಾಡಿಕೊಳ್ತಾಳೆ. ಹಾಗೆ ನಮಗೆ ಭಾರಿ ಖುಷಿ ಅವಳು. ಅಣ್ಣ ಏನು ಹೇಳ್ತೀರಿ? ತಂಗಿದು ಇಷ್ಟು ಸ್ಕೋರ್ ಬಂದದು ಖುಷಿಯಾಗಿದೆ. ಅವಳ ಹಾರ್ಡ್ ವರ್ಕ್ ಮತ್ತು ಅವಳ ಎಫರ್ಟ್ಸ್ ಫುಲ್ ಪೇ ಆಫ್ ಆಗಿದೆ. ಈಗ ತುಂಬ ಹ್ಯಾಪಿ ಇದ್ದಾನೆ. ನೀವು ಮನೆಯಲ್ಲಿ ಹೇಗಿರ್ತೀರಿ? ನಾನು ಮನೇಲಿ ನೀವಂದ್ರೆ ನೀವು ಮತ್ತು ತಂಗಿ ಹೇಗೆ? ಇಬ್ಬರದ್ದು ಒಳ್ಳೆ ಕನೆಕ್ಷನ್ಸ್ ಉಂಟು. ಆಗಾಗ ಕಾಮಿಡಿ ಮಾಡ್ತಾ ಇರ್ತವೆ, ಅಪ್ಪ ಅಮ್ಮನೊಟ್ಟಿಗೆ ಹೊರಗಡೆ ತಿರ್ಲಿಕ್ಕೆ ಹೋಗ್ತಾ ಇರ್ತವೆ, ಅದೆಲ್ಲ ಇರ್ತದೆ. ಹಾಗಂತ ಹೇಳಿ ಓದುವಾಗ ಕರೆಕ್ಟಾಗಿ ಓದ್ತೇವೆ. ವೀಕ್ಷಕರೇ, ಕೇಳಿದ್ರಲ್ಲ, PUCಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಸಾಧನೆಯನ್ನು ಮಾಡಿ ಉನ್ನತ ಪರೀಕ್ಷೆಗೆ ಕನಸನ್ನು ಇಟ್ಟುಕೊಂಡಿರುವ, ಉನ್ನತ ವ್ಯಾಸಂಗಕ್ಕೆ ಕನಸನ್ನು ಇಟ್ಟುಕೊಂಡಿರುವ ಸಂಹಿತಾ ಹಾಗೂ ಅವರ ಮನೆಯ ಮಾತುಗಳನ್ನು ಕೇಳಿದ್ದೀರಿ. ನಮ್ಮ ಕಡೆಯಿಂದಲೂ ಸುದ್ದಿ ಸಂಸ್ಥೆ ಕಡೆಯಿಂದ ಶುಭ ಹಾರೈಸ್ತೇನೆ, ಒಳ್ಳೆಯದಾಗಲಿ ಎನ್ನುವ ಆಶಯದೊಂದಿಗೆ ಗಟ್ಟಿಗಾರಿನಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್, ಸುಳ್ಯ. ಡೈಲಿ ಸ್ಟಡಿ ಅಂತ ಏನಿರಲಿಲ್ಲ, ಬಟ್ ಐ ಯೂಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಬೆಟರ್. ಏನೂ ಪ್ರೆಷರೈಸ್ಡ್ ಇರಲಿಲ್ಲ, ತುಂಬ ಸ್ಟ್ರೆಸ್ ಫ್ರೀ ಎನ್ವಿರಾನ್ಮೆಂಟ್, ಏನೇ ಕೇಳಿದ್ರು ಎಲ್ಲದಕ್ಕೂ ಸಪೋರ್ಟ್ ಇರ್ತಿತ್ತು. ತುಂಬ ಹೋಮ್ಲಿ ಎನ್ವಿರಾನ್ಮೆಂಟ್ ಮತ್ತು ರೂರಲ್ ಏರಿಯಾದಲ್ಲಿ ಕಲಿತ ಕಾರಣ ಅದು ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಅವಳಿಗೆ ಬೇಕಾದನ್ನು ಅವಳು ಅಚೀವ್ ಮಾಡಿದ್ದಾಳೆ. ಎಲ್ಲದರಲ್ಲೂ ನಮಗೇನು ಹೇಳಲಿಕ್ಕೆ ಅವಳು ಚಾನ್ಸೇ ಕೊಡ್ತಾ ಇರಲಿಲ್ಲ. ಮನೇಲಿ ತುಂಬ ಖುಷಿ. ಅಮ್ಮನಿಗೆ ಎಂತ ಹೆಲ್ಪ್ ಬೇಕಿದ್ರು ಮಾಡ್ತಾಳೆ. ಅವಳ ಹಾರ್ಡ್ ವರ್ಕ್ ಮತ್ತು ಅವಳ ಎಫರ್ಟ್ಸ್ ಫುಲ್ ಪೇ ಆಫ್ ಆಗಿದೆ. ಈಗ ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.